ಬಜ್ಜಿ ಎಲ್ಲದರಲ್ಲೂ ಕೂಡ ದರ ಏರಿಕೆಯನ್ನ ಮಾಡ್ತಿದ್ದಾರೆ ಹೋಟೆಲ್ ಮಾಲೀಕರು. ಅದೇನು ಯಾವ್ದು ಎಲ್ಲವೂ ನೋಡ್ತಾ ಹೋಗೋಣ. ಟೀಗೆ 25 ರೂಪಾಯಿ ಆದರೆ ಒಂದು ಪ್ಲೇಟ್ ಇಡ್ಲಿಗೆ 50 ರೂಪಾಯಿ ಆಗಿದೆ. ರೈಸ್ ಬಾತ್ಗೆ 70 ರೂಪಾಯಿ ಆಗಿದೆ. ಅಬ್ಬಬ್ಬಬ್ಬಬ್ಬ, ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಹೈಕ್ ಅಂತೂ ನಿಜಕ್ಕೂ ಹುಚ್ಚಿಡಿಸುತ್ತೆ. ಆ ರೀತಿ ಆಗಿದೆ. ಸಿಲಿಂಡರ್ ಬರೇ ಇರುವಂತಹ ಕಾರಣ ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ. ಬದುಕೋದು ಯಾಕೆ, ಬದುಕೋದು ಹೇಗೆ ಸ್ವಾಮಿ ಅನ್ನೋದೇ ಈಗ ಗ್ರಾಹಕರಲ್ಲಿ ಪ್ರಶ್ನೆ. ದೇವ್ರನಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ನಾವು ಬದುಕೋದು ಹೇಗೆ ಅಂತ. ಒಂದೊತ್ತಿನ ಊಟಕ್ಕೆ 100 ರೂಪಾಯಿ ಬಿಲ್ ಮಾಡಿಬಿಟ್ರೆ ನಾವು ಯಾವ ರೀತಿ ಬದುಕೋದು? ಹೋಟೆಲ್ ಊಟಕ್ಕೆ ಹೋದ ಗ್ರಾಹಕರಿಗೆ ಇದೀಗ ರೇಟ್ ಶಾಕ್ ಅನ್ನ ಕೇಳಿ ಗಾಬರಿ ಆಗ್ತಿದ್ದಾರೆ. ಊಟ ಮಾಡೋದೇ ಬೇಡ, ದುಡ್ಡು ಕೇಳಿದರೆ ಹೊಟ್ಟೆ ತುಂಬುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಗ್ರಾಹಕರು ಯೋಚನೆ ಮಾಡ್ತಾ ಇದ್ದಾರೆ. ದುಡ್ಡು ಕೇಳಿದರೆ ಹೊಟ್ಟೆ ತುಂಬುತ್ತಾ, ಊಟನೇ ಮಾಡೋದು ಬೇಡ ಬಿಡಿ ಅನ್ನೋ ರೀತಿಯಲ್ಲಿ ಈಗ ಜನರು ಪರದಾಡುವಂತಹ ಪರಿಸ್ಥಿತಿ. ಅಂದರೆ ಒಂದೊತ್ತು ಊಟ ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಈಗ ಆಗ್ಬಿಟ್ಟಿದ್ದಾರೆ. ಆದರೆ ಬೇರೆಯವರು ಏನು ಮಾಡೋಕ್ಕಾಗಲ್ಲ. ಈಗ ಆರೋಗ್ಯವಂತವಾಗಿರುವಂಥವ್ರು ಒಂದೊತ್ತು ಊಟ ಮಾಡಿದ್ರು ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಆದರೆ ಈ ಟ್ಯಾಬ್ಲೆಟನ್ನು ತೊಗೊಳ್ಳೋವಂಥವ್ರು, BP ಶುಗರ್ ಇರೋವಂಥವ್ರು ಟೈಮ್ ಕರೆಕ್ಟಾಗಿ ಎಲ್ಲ ರೀತಿಯ ಇದನ್ನು ತೊಗೊಬೇಕಾಗತ್ತೆ, ಟ್ಯಾಬ್ಲೆಟನ್ನು. ಸೊ ಊಟ ಕೂಡ ಮಾಡಬೇಕಾಗತ್ತೆ. ಆದರೆ ಅಂಥವರ ಪರಿಸ್ಥಿತಿ ಏನು? ಮನೆಯಲ್ಲಿ ಅನಿಲ ಖಾಲಿ ಆದರೆ ಇನ್ನೂ ಸಿಲಿಂಡರ್ ಬರೋದು ಲೇಟ್ ಆಗುತ್ತೆ. 21ಕ್ಕೆ ಬರಬೇಕಾಗಿರೋದು 25ಕ್ಕೆ ಬರುತ್ತೆ. ಬುಕ್ ಮಾಡಿದ ತಕ್ಷಣ ಬರಲ್ಲ, 10 ದಿನ ಆದರೂ ಬರೋದಿಲ್ಲ. 25ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಸರ್ಕಾರ. ಇನ್ನು ಮತ್ತೊಂದು ಕಡೆ ಹೋಟೆಲ್ನಲ್ಲಿ ಹೋಗಿ ತೆಗೆದುಕೊಳ್ಳೋಣ ಅಂದರೆ ಎಲ್ಲದಕ್ಕೂ ಕೂಡ ದರ ಏರಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಬದುಕೋದು? ಟೀಗೆ 25 ರೂಪಾಯಿ ಮಾಡಿಬಿಟ್ರೆ, ಬರೀ ಒಂದು ಟೀಗೆ 25 ರೂಪಾಯಿ, ಒಂದು ಪ್ಲೇಟ್ ಇಡ್ಲಿಗೆ 50 ರೂಪಾಯಿ ಆದರೆ, ಒಂದು ರೈಸ್ ಬಾತ್ಗೆ 70 ರೂಪಾಯಿ ಆದರೆ ಹೇಗೆ ನಾವು ಊಟವನ್ನು ಮಾಡೋದು? ರೈಸ್ ಬಾತ್ ಆಗಿರ್ಬೋದು, ಚಿತ್ರಾನ್ನ ಎಲ್ಲದಕ್ಕೂ ಕೂಡ ಒಂದು 40 ಇರುತ್ತೆ. ಆದರೆ ಈಗ ಏಕಾಏಕಿ 70 ಅಂತಂದರೆ ಹೇಗೆ? ಸಿಲಿಂಡರ್ ಕಾ ಖೇಲ್ ಈಗ ಹೋಟೆಲ್ಸ್ ಪಕ್ಕಾ ಕಮರ್ಷಿಯಲ್. ಗ್ಯಾಸ್ ಗಡ್ಬಡಿಂದ ಸುತ್ತಿ ಬಳಸಿ ಮತ್ತೆ ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇದೆ. ಗ್ಯಾಸ್ ಅಭಾವವೇ ಹೋಟೆಲ್ ಮಾಲೀಕರ ಅಸ್ತ್ರವಾಯ್ತಾ? ಹಾಗಿದ್ರೆ ಕೊರತೆ ನೆಪದಲ್ಲಿ ದುಬಾರಿ ಬಿಲ್ ಹಾಕ್ತಾ ಇದ್ದಾರಾ ಹೋಟೆಲ್ ಮಾಲೀಕರು? ದೇವನಹಳ್ಳಿ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್ ಎದುರು ಹಾಕಿದೆ. ಪ್ರತಿ ಐಟಂ ಮೇಲೆ ಹೆಚ್ಚುವರಿಯಾಗಿ 5% ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ತಿಂಡಿ, ಊಟ, ಟೀ, ಕಾಫಿ, ಸ್ನ್ಯಾಕ್ಸ್ ಏನೇ ಇದ್ರು ಎಲ್ಲದರ ಬೆಲೆ ಹೆಚ್ಚಾಗಿದೆ. ಈಗ ಗ್ರಾಹಕರಿಗೆ ಈಗ ಬೆಲೆ ಏರಿಕೆಯ ಮತ್ತೊಂದು ಶಾಕ್ ಇದು. ಹೆಚ್ಚುವರಿಯಾಗಿ 5% ಬೆಲೆ ಏರಿಕೆ ಮಾಡಿರೋದು ಗ್ರಾಹಕರ ಮೇಲೆ ಒತ್ತಡ ಆಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಗ್ಯಾಸ್ ಗಡ್ಬಡ್ನಿಂದ ಸುತ್ತಿ ಬಳಸಿ ಮತ್ತೆ ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇರೋದು ನಿಜಕ್ಕೂ ಎಲ್ಲೋ ಒಂದು ರೀತಿ ದುರ್ದೈವ ಅಂತ ಹೇಳಬಹುದು. ಯಾಕೆ ಗ್ಯಾಸ್ ಗಡ್ಬಡ್ ಆಗ್ತಾ ಇದೆ? ಎಲ್ಲರಿಗೂ ಗೊತ್ತಿದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಹಾಗಾಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲೆಲ್ಲೂ ಕೂಡ ಅಭಾವದ ಸೃಷ್ಟಿ ಆಗ್ಬಿಟ್ಟಿದೆ ಭಾರತದಲ್ಲಿ. ಈಗ ಗ್ಯಾಸ್ ಅಭಾವವನ್ನೇ ಇಟ್ಕೊಂಡು ಹೋಟೆಲ್ ಮಾಲೀಕರು ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರಾ? ಏನು ಕೊರತೆ ನೆಪದಲ್ಲಿ, ಗ್ಯಾಸ್ ಇಲ್ಲ ಅನ್ನೋ ನೆಪದಲ್ಲೇ ದುಬಾರಿ ಬಿಲ್ನ ಹಾಕ್ತಾ ಇದ್ದಾರೆ ಹೋಟೆಲ್ಸು. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾಗತ್ತೆ ಸೂಕ್ಷ್ಮವಾಗಿ. ಯಾಕೆ ಅಂತಂದರೆ ಹೋಟೆಲ್ ಮಾಲೀಕರು ಕಾಳಸಂತೆಯಲ್ಲಿ ಈಗ 5,000 ಕೊಟ್ಟು ಖರೀದಿ ಮಾಡುವಂಥ ಅನಿಲವನ್ನು ಈಗ ಯೂಸ್ ಮಾಡಿ ಅಡುಗೆಯನ್ನು ಮಾಡ್ತಾ ಇರೋದು. ಹಾಗಾಗಿ ಕಾಳಸಂತೆಯಲ್ಲಿ 5,000 ಕೊಟ್ಟು ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಅಂದಮೇಲೆ ನಾವು ಕೂಡ ಇಲ್ಲಿ ಹೈಕನ್ನು ಮಾಡಬೇಕಲ್ವ? ತಿಂಡಿ, ಕಾಫಿ, ಸ್ನ್ಯಾಕ್ಸ್ ಏನೇ ಇದ್ದರೂ ಊಟವನ್ನು ನಾವು ಹೈಕ್ ಮಾಡಬೇಕಾಗುತ್ತೆ, ದರ ಏರಿಕೆ ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ದರ ಏರಿಕೆಯನ್ನು ಮಾಡ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಈಗ ದೇವನಹಳ್ಳಿಯಲ್ಲಿ ಈ ರೀತಿ ಏಕಾಏಕಿ ಬಿಲ್ ಏರಿಕೆ ಆಗಿರೋದು 5% ಒಂದು ರೀತಿ ಜನರು ಕೂಡ ಬೆಚ್ಚ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ. ನೀವು ಅಲ್ಲಿ ಜನರನ್ನ ಮಾತಾಡ್ಸಿದ್ರಾ, ಹೋಟೆಲ್ ಮಾಲೀಕರನ್ನ ಮಾತಾಡ್ಸಿದ್ರಾ? ಏನು ಹೇಳ್ತಿದ್ದಾರೆ ಅಲ್ಲಿನ ಜನರು, ಹೋಟೆಲ್ ಮಾಲೀಕರು? ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಗ್ರಾಹಕರಿಗೆ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಈಗ ಹೋಟೆಲ್ ಗ್ರಾಹಕರಿಗೆ
ಬೆಲೆ ಏರಿಕೆ ಶಾಕ್ ಕೊಟ್ಟಿರುವಂತದ್ದು. ಪ್ರತಿನಿತ್ಯ ಐಟಮ್ ಮೇಲೆ ಹೆಚ್ಚುವರಿಯಾಗಿ 5% ಬೆಲೆ ಏರಿಕೆ ಮಾಡಿರುವಂತದ್ದು. ತಿಂಡಿ ಊಟಕ್ಕೆ ಮತ್ತು ಟೀ ಕಾಫಿ ಸ್ನಾಕ್ಸ್ ಬೆಲೆಗಳಿಗೆ ಏರಿಕೆ ಮಾಡಿರುವಂತದ್ದು. ಈ ಕಸ್ಟಮರ್ಸ್ ಕೂಡ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆದ್ರೆ ನಮ್ಮ ಜೋಬಿಗೆ ಕೂತ್ರ ಕತ್ತರಿ ಬೀಳುವುದು ಕಡಿತವಾಗುತ್ತೆ. ಆದ್ರೆ ಗ್ಯಾಸ್ ಪೂರೈಕೆ ಇಲ್ಲದ ಹಿನ್ನೆಲೆ ಹೋಟೆಲ್ ಮಾಲೀಕರು ಈಗ ದರ ಏರಿಕೆ ಮಾಡಿರುವಂತದ್ದು. ಇಂಚರ ಎಸ್ ಗುರುಮೂರ್ತಿ, ಇನ್ನ ಅಲ್ಲಿನ ಸ್ಥಳೀಯರು ಏನಾದ್ರು ಹೇಳ್ತಿದ್ದಾರೆ ಅಂದ್ರೆ ಕೆಲವು ಕಡೆ ಈಗ ಹೋಟೆಲ್ ಲೈಕ್ ಆಗಿದೆ, ಇನ್ನು ಕೆಲವು ಕಡೆ ಹೋಟೆಲ್ಗಳು ಮುಚ್ಚಿ ಹೋಗಿದ್ದಾವೆ, ಏನಾದ್ರು ಮಾತನಾಡಿಸಿದ್ದೀರಾ ಯಾರನ್ನಾದ್ರೂ? ಹೌದು ಇಂಚರ, ಏನು ಇಲ್ಲಿರುವಂತ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು ಏನಂದ್ರೆ ನಮ್ ಪೂರ್ವಕವಾಗಿ ಸಿಲಿಂಡರ್ಗಳು ಈಗ LPG ಸಿಲಿಂಡರ್ಗಳ ಪೂರೈಕೆ ಆಗ್ತಿದೆ. ಆದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆ ಬೆಲೆ ಏರಿಕೆ ಮಾಡ್ತಿರುವಂತದ್ದು. ಇನ್ನ ಮಾಲೀಕರು ಕೂಡ ಹೇಳ್ತಿರುವಂತದ್ದು, ನಮ್ಗೆ ಬೇಕು, ನಮ್ಗೆ ಗ್ರಾಹಕರಿಗೆ ಬರ್ಬೇಕಂದ್ರೆ ಆಸೆ, ಆದ್ರೆ ಗ್ರಾಹಕರು ಬರ್ತಾರೆ, ಈ ಬೆಲೆ ಏರಿಕೆ ಕಂಡು ಈಗಾಗಲೇ ಬೇರೆ ಕಡೆ ಹೋಗ್ತಿರುವಂತದ್ದು. ನಮ್ಗೆ ಹೋಟೆಲ್ ಈಗ ನಡೆಸ್ಬೇಕಾದ್ರೆ 10ರಿಂದ 15 ಜನ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಬೆಲೆ ಏರಿಕೆ ಆಗಿದೆ. ಈಗ ಸಿಲಿಂಡರ್ ಒಬ್ಬರನ್ನ ಕೇಳ 4,000ರಿಂದ 5,000 ಅಂತ ಹೇಳ್ತಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಬೆಲೆ ಏರಿಕೆಯನ್ನ ಖಂಡಿಸಿ ಅವ್ರು ತೀವ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಡಿಸ್ಟ್ರಿಬ್ಯೂಟರ್ಗಳು ಇವರು ಸ್ಟಾಕ್ ಮಾಡಿಕೊಂಡು ಕೊಡ್ದಿರಾ ಆಟಾಡ್ತಿರುವಂತದ್ದು. ಅಂಚರ ಎಸ್ ಗುರುಮೂರ್ತಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಹೈಕ್ ಮಾಡಿರೋದು ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಬರೆ ಮೇಲೆ ಬರೆ ಹೇಳುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಹೋಟೆಲ್ಗಳಲ್ಲಿ ಅಂದರೆ ದಿನನಿತ್ಯ ಯೂಸ್ ಮಾಡುವಂಥ ಐಟಮ್ಸ್ಗಳ ಬೆಲೆ ಹೈಕ್ ಆದಾಗ ಈ ರೀತಿ ಅಭಾವಗಳು ಕೆಲವೊಂದು ಸಲ ಸೃಷ್ಟಿಯಾಗುತ್ತೆ. ಆದರೆ ಇದನ್ನು ಯಾವ ರೀತಿಯಾಗಿ ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. 90% ಜಾಸ್ತಿ ಆಗಿದೆ ಪ್ರತಿಯೊಂದು ಸಿಲಿಂಡರ್ ಮೇಲೆ. 1 to double ಕೊಟ್ಟು ರೇಟ್ ಕೊಟ್ಟು ಅಡಿಗೆ ಮಾಡುವಂತ ಸ್ಥಿತಿಯಲ್ಲೇ ಇಲ್ಲ ಇವಾಗ. ಆದ್ರೂ ನಾವು ನಮ್ಮ ಉದ್ಯಮ ಬಿಡಬಾರ್ದು ಅಂತ ಹೇಳೋ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ.